ಆ, ವರುಣ್ ಅವ್ರು ಏನಪ್ಪ ಇದು WTC ಕೇಳಿದೆ, WTF ಬಗ್ಗೆ ಕೇಳ್ತಾರೆ. ಡಿಡ್ ಎಸ್ಟರ್ಡೇ ಇಸ್ ಗಿವಿಂಗ್ ಸ್ಟ್ರೈಕ್ ಟು ಟೈಲೆಂಡರ್. ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಮಿಸ್ಟರ್ ವರುಣ್. ನೈಟ್ ವಾಚ್ಮೆನ್ ನ ಮೇನ್ ಬ್ಯಾಟರ್ ಡಿಫೆಂಡ್ ಮಾಡಕ್ ಆಗ್ತಾ ಇರಲಿಲ್ಲ. ಫಾರ್ ಎಕ್ಸಾಂಪಲ್, KL ರಾಹುಲ್ ಬ್ಯಾಟಿಂಗ್ ಆಡ್ತಾ ಇದ್ದಾರೆ, ನಂಬರ್ 8 ಅಲ್ಲಿ ಆಕಾಶ್ದೀಪ್ ಬಂದಿದ್ದಾರೆ. ಟೀಮ್ ಇಂಡಿಯಾಗೆ ಇನ್ನೂ ಒಂದು 20 ರನ್ ಬೇಕು ಅಂದಾಗ 200% KL ರಾಹುಲ್ ಫಸ್ಟ್ ಬಾಲ್ ಸಿಂಗಲ್ ನ ತಗೊಳ್ತಾ ಇರ್ಲಿಲ್ಲ. ಯಾತಕ್ಕೆ ತಗೊಂಡ್ರು? ನೆನ್ನೆ ಲಾಸ್ಟ್ ಓವರ್ ಫಸ್ಟ್ ಬಾಲ್ ಸಿಂಗಲ್ ಅಂತ ಹೇಳಿದ್ರೆ, ಸರ್ ಆ ಟೈಮಲ್ಲಿ KL ರಾಹುಲ್ ನಾಟ್ ಔಟ್ ಆಗಿ ಉಳಿಯೋದು ಟೀಮ್ ಇಂಡಿಯಾಗೆ ಬಹಳ ಇಂಪಾರ್ಟೆಂಟ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅವಾಗ ನೀವು ನೈಟ್ ವಾಚ್ಮೆನ್ ನ ಎಕ್ಸ್ಪೋಸ್ ಮಾಡಿದ್ರು ಹೊಸ ಬ್ಯಾಟರ್ ಕ್ರೀಸ್ ಒಳಗೆ ಬರೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅದೇ ಲಾಸ್ಟ್ ಬಾಲ್ ಆಗೋಗಿರೋದು, ಅದೇ ಲಾಸ್ಟ್ ಓವರ್ ಆಗೋಗಿರೋದು. ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡಿ KL ರಾಹುಲ್ ಅವರು ಸಿಂಗಲ್ ತಗೊಂಡು ನಾನ್ ಸ್ಟ್ರೈಕರ್ ಎಂಡ್ ಅಲ್ಲಿ ಹೋಗಿ ಇವತ್ತು ನಾಟ್ ಔಟ್ ಆಗಿ ಉಳಿದಿದ್ದಾರೆ. ಆಕಾಶ್ ದೀಪ್ ಕಳಿಸಿದ್ದೇನೋ ನೈಟ್ ವಾಚ್ಮೆನ್ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಸೊ ಪರ್ಪಸ್ ಸರ್ವ್ ಆಗಿದೆ. KL ರಾಹುಲ್ ಮಾಡಿದಂತ ಡಿಸಿಷನ್, ಅವ್ರು ಮಾಡಿದಂತ ಆಕ್ಷನ್, ವರುಣ್ ಅವರೇ ಎರಡು ಕರೆಕ್ಟ್ ಆಗಿದೆ.